ಗುಲಾಬಿ ಗಿಡದಲ್ಲಿ ಸದಾ ಹೂವು ಬಿಡಲು ಒಂದು ಪವರ್ಫುಲ್ ಲಿಕ್ವಿಡ್ ತಯಾರಿಕೆ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಗುಲಾಬಿ ಗಿಡಗಳು ಬೇಸಿಗೆಯಲ್ಲೂ ಎಷ್ಟು ಚೆನ್ನಾಗಿ ಚಿಗುರು ಮೊಗ್ಗುಗಳಿವೆ. ಕೆಲವರು ಬೇಸಿಗೆಯಲ್ಲಿ ಗುಲಾಬಿ ಗಿಡದಲ್ಲಿ ಹೂ ಮೊಗ್ಗು ಬರಲ್ಲ ಅಂತ ಹೇಳ್ತೀರಾ, ಆದರೆ ನಮ್ಮ ಗಾರ್ಡನ್ನಲ್ಲಿ ಯಾವಾಗಲೂ ಗುಲಾಬಿ ಗಿಡದಲ್ಲಿ ಹೂ ಮೊಗ್ಗು ಇದ್ದೇ ಇರುತ್ತವೆ. ಮೊಗ್ಗು ಸಹ ಕಪ್ಪಾಗುವುದಿಲ್ಲ. ಇಷ್ಟೆಲ್ಲ ಚೆನ್ನಾಗಿ ಬಿಡಲು ನಮ್ಮ ಮನೆಯಲ್ಲಿ ಸಿಗುವ ಕಿಚನ್ ವೇಸ್ಟ್ನಿಂದ ತಯಾರು ಮಾಡಿರುವ ಲಿಕ್ವಿಡಿಂದ ಎಷ್ಟು ಚೆನ್ನಾಗಿ ಗಿಡಗಳಿಗೆ. ಆ ಲಿಕ್ವಿಡನ್ನು ನಮ್ಮ ಅಮ್ಮ ಹೇಗೆ ತಯಾರು ಮಾಡುತ್ತಾರೆ ನೋಡಿ. ಈ ರೀತಿ ಲಿಕ್ವಿಡ್ ಮಾಡಲು 0 ಬಜೆಟ್ ಲಿಕ್ವಿಡ್. ಯಾವ ಗೊಬ್ಬರನೂ ಇಷ್ಟು ಚೆನ್ನಾಗಿ ರಿಸಲ್ಟ್ ಕೊಡಲ್ಲ. ಏಕೆಂದರೆ ಈ ಲಿಕ್ವಿಡ್ ತಯಾರು ಮಾಡಲು ಈರುಳ್ಳಿ ಸಿಪ್ಪೆ, ಬಾಳೆಹಣ್ಣಿನ ಸಿಪ್ಪೆ, ಕಲ್ಲಂಗಡಿ ಸಿಪ್ಪೆ ವೇಸ್ಟನ್ನು ಇದನ್ನೆಲ್ಲ ಬಳಸಿ ಮಾಡುವುದರಿಂದ ಇದರಲ್ಲೇ ಹೇರಳವಾಗಿ ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಎಲ್ಲ ಗಿಡಕ್ಕೆ ಬೇಕಾದ ನ್ಯೂಟ್ರಿಯೆಂಟ್ ಸಿಗುತ್ತದೆ. ಬೆಲ್ಲದಲ್ಲೂ ಐರನ್ ಕಂಟೆಂಟ್, ಕಬ್ಬಿಣಾಂಶ ಹೇರಳವಾಗಿದೆ. ಬೆಲ್ಲ ಹಾಕುವುದರಿಂದ ಯಾವುದೇ ವಾಸನೆ ಬರುವುದಿಲ್ಲ. ಹುಳಿ ಮಜ್ಜಿಗೆ, ಅರಿಶಿನ ಹಾಕುವುದರಿಂದ ಲಿಕ್ವಿಡ್ ಚೆನ್ನಾಗಿ ಬೇಗ ತಯಾರಾಗುತ್ತದೆ. ಈ ರೀತಿ ಲಿಕ್ವಿಡನ್ನು ತಯಾರು ಮಾಡುವುದು ನಮ್ಮಮ್ಮ. ಗುಲಾಬಿ ಗಿಡಗಳು ಹೆವಿ ಫೀಡರ್, ಹಾಗಾಗಿ 15 ದಿನಕ್ಕೊಮ್ಮೆ ಈ ರೀತಿ ಬಿಸಿಲಿನಲ್ಲಿ ಲಿಕ್ವಿಡ್ ಕೊಡುವುದರಿಂದ ಗಿಡಗಳು ತುಂಬ ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೆಯುತ್ತವೆ. ಗಿಡಗಳು ಹಾಳಾಗುವುದಿಲ್ಲ. ಇದೆಲ್ಲ ಆರ್ಗಾನಿಕ್ ಆಗಿರುವುದರಿಂದ ಯಾವುದೇ ಸೈಡ್ ಎಫೆಕ್ಟ್ ಸಹ ಗಿಡಗಳಿಗೆ ಆಗುವುದಿಲ್ಲ. ಯಾವಾಗಲೂ ಗಿಡದಲ್ಲಿ ಮೊಗ್ಗು, ಹೂ ಹೆಚ್ಚಾಗಿ ಪಡೆಯಲು ಈ ರೀತಿ ಲಿಕ್ವಿಡ್ ಕೊಡುವುದರಿಂದ ಬಹಳಷ್ಟು ಗುಲಾಬಿ ಗಿಡದಲ್ಲಿ ಯಾವಾಗಲೂ ಹೂ ಸಿಗುತ್ತವೆ. ಹಾಗಾಗಿ ನಾವು ಗುಲಾಬಿ ಗಿಡಕ್ಕಲ್ಲದೆ ಪ್ರತಿಯೊಂದು ಗಿಡಕ್ಕೂ ಇದೇ ರೀತಿ ಹೆಚ್ಚಾಗಿ ಲಿಕ್ವಿಡ್ಗಳನ್ನು ಬಳಸುವುದು. ಒಂದೇ ಗಿಡದಲ್ಲಿ 2 ಕಲರ್ ಹೂ ಇದೆ. ಇದು ಪ್ರಕೃತಿ ಅದ್ಭುತ. ಹಾಗೆ ನಾವು ಗಿಡಗಳನ್ನು ಕಳಿಸಿದ್ವಲ್ಲ, ಅವರು ಸಹ ಗಿಡಗಳು ಚೆನ್ನಾಗಿದೆ ಥ್ಯಾಂಕ್ಸ್ ಅಂತ ಮೆಸೇಜ್ ಹಾಕಿದ್ದರು. ಮಾಲತಿ ಪ್ರಸಾದ್ ಅವರು ಗಿಡಗಳು ಸೆಟ್ ಆಗಿರುವುದನ್ನು ಫೋಟೋ ಕಳಿಸಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಗಿಡಗಳು ಸೆಟ್ ಆಗಿವೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಒತ್ತಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ರೀತಿ ನೀವು ನನಗೆ ಸಪೋರ್ಟ್ ಮಾಡ್ತಾ ಇರಿ.